ನಮಸ್ಕಾರ. ನಮ್ಮನ್ನ ಅನೇಕ ಜನರು ಪ್ರೀತಿಸ್ತಾರೆ, ನಾವು ಅನೇಕ ಜನರನ್ನ ಪ್ರೀತಿಸ್ತೀವಿ. ನಾವು ಮೊದಲಿಗೆ ಪ್ರೀತಿ ಪಾತ್ರರಾಗೋದೇ ನಮ್ಮ ತಂದೆ ತಾಯಿ. ನಮ್ಮನ್ನ ಹೆತ್ತು ಹೊತ್ತು ಬೆಳೆಸ್ತಕ್ಕಂತಹ ಆ ತಂದೆ ಮತ್ತು ತಾಯಿಯರಿಗೆ ನಮ್ಮ ಮೇಲೆ ಅಗಾಧವಾದ ಪ್ರೀತಿ ಇರ್ತದೆ. ನಾವು ಕೂಡ ನಮ್ಮ ಅವ್ವ ಅಪ್ಪನನ್ನ ಬಹಳಷ್ಟು ಪ್ರೀತಿಸ್ತೀವಿ, ಅವ್ವ ಅಪ್ಪ ನಮ್ಮನ್ನ ಪ್ರೀತಿಸ್ತಾರೆ. ಈ ಒಂದು ಪ್ರೀತಿಯ ಬಂಧ ಎಲ್ಲಿವರೆಗೂ ಬಹಳ ಗಟ್ಟಿಯಾಗಿರ್ತದಂದ್ರ ನಮಗ ಮಕ್ಕಳಾಗುವವರೆಗೂ, ನಾವು ಮನೆ ಬಿಟ್ಟು ಹೊರಗೆ ಹೋಗುವವರೆಗೂ ಬಹಳಷ್ಟು ಗಟ್ಟಿಯಾಗಿರ್ತದೆ. ಯಾವ ಸಂದರ್ಭದಲ್ಲಿ ನಾವು ನಮ್ಮ ಮನೆಯನ್ನ ಬಿಟ್ಟು ಹೊರಗೆ ಹೋಗ್ತೀವಿ, ದೊಡ್ಡವರಾಗಿ ದುಡಿಯಕ್ಕೆ ಹೋಗ್ತೀವಿ, ಒಂದು ಮದುವೆ ಆಗ್ತದೆ, ಮಕ್ಕಳಾಗ್ತದ, ಅವಾಗ ನಾವು ನಮ್ಮ ತಂದೆ ತಾಯಿಯನ್ನ ಪ್ರೀತಿಸುವುದು ಸ್ವಲ್ಪ ಕಡಿಮೆ ಇರ್ತದೆ. ಅವ್ರ ಪ್ರೀತಿ ಅಷ್ಟೇ ಇರ್ತದ, ಮತ್ತೆ ಹೆಚ್ಚಿಗೆ ಇರ್ತದೆ ನಮ್ಮ ಮ್ಯಾಗ. ಪ್ರತಿಯೊಬ್ಬ ತಂದೆ ತಾಯಿಯ ಪ್ರೀತಿ ತಮ್ಮ ಮಕ್ಕಳ ಮೇಲೆ ದಿನಗಳಂತೆ ಹೆಚ್ಚಾಗ್ತಾನೆ ಹೋಗ್ತದ ಹೊರತು ಕಡಿಮೆ ಆಗಲ್ಲ. ಮಕ್ಕಳು ಹೆಂಗ್ ದೊಡ್ಡವಾಗ್ತಾವ ಅದ್ರ ಜೊತೆ ಅವ್ರ ಪ್ರೀತಿನೂ ದೊಡ್ಡದಾಗ್ತಾ ಹೋಗ್ತದೆ. ತುಂಬಾ ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾರೆ ತಂದೆ ತಾಯಿಗಳು. ಒಂದ್ಸರಿ ಅಪ್ಪನೂ ಬಹಳ ಪ್ರೀತಿ ಮಾಡ್ತಿರ್ತಾನ, ಮ್ಯಾಗ ಬೈತಿರ್ತಾನೆ, ಒಳಗಡೆ ಪ್ರೀತಿ ತುಂಬಿಕೊಂಡಿರ್ತದ. ಹೆಂಗ ಮಕ್ಕಳು ದೊಡ್ಡವಾಗ್ಕೊಂತ ಹೋಗ್ತಾವ, ಹಂಗ ತಂದೆ ತಾಯಿಗಳು ಎಲ್ಲಿನ ಎದೆಯಲ್ಲಿ ಮಕ್ಕಳ ಬಗ್ಗೆ ಪ್ರೀತಿನೂ ದೊಡ್ಡದಾಗ್ತಾ ಹೋಗ್ತದೆ, ಬೆಳೀತಾ ಹೋಗ್ತದೆ. ಮಕ್ಕಳು ಬೆಳೆದಂಗೆ ಇದು ಪ್ರೀತಿ ಬೆಳೀತಾ ಹೋಗ್ತದೆ. ಅದೇ ಮಕ್ಕಳಲ್ಲಿ ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಇರ್ತದ, ಮಕ್ಕಳು ಬೆಳೀತಾ ಬೆಳೀತಾ ತಂದೆ ತಾಯಿಗಳ ಬಗ್ಗೆ ಸ್ವಲ್ಪ ಪ್ರೀತಿ ಬೆಳೀತಾ ಹೋಗ್ತದೆ. ತಂದೆ ತಾಯಿಯ ಮನದಲ್ಲಿ ಮಕ್ಕಳ ಬಗ್ಗೆ ಬೆಳೀತಾ ಹೋದ್ರೆ ಮಕ್ಕಳ ಹೆಂಗ್ ಬೆಳಿತಾವ ಹಂಗ ಮಕ್ಕಳ ಮನದಲ್ಲಿ ಪ್ರೀತಿ ಬೆಳೀತಾ ಹೋಗ್ತದೆ. ಈ ರೀತಿ ಆಗ್ತಾ ಇರ್ತದೆ. ಮುಂದೆ ದೊಡ್ಡವರಾದ ನಂತರ ಹುಡುಗರಾಗ್ಲಿ ಹುಡುಗಿಯರಾಗ್ಲಿ ಅವರು ತಮ್ಮನ್ನ ಪ್ರೀತಿಸುವವರಿಗಾಗಿ ಹುಡುಕಾಡಕ್ ಶುರು ಮಾಡ್ತಾರೆ. ತಂದೆ ತಾಯಿ ಆಯ್ತು ಇಲ್ಲಿ ಒಂದು ಹಂತಕ್ಕೆದಾರ ಇರ್ಲಿ, ಇನ್ನೊಬ್ಬರಿಂದ ಪ್ರೀತಿ ಗಳಿಸಲು ಪ್ರಯತ್ನಗಳು. ಮದುವೆಯಾದ ನಂತರ ಮಡದಿ ಪ್ರೀತಿ ಪತಿಗೆ, ಪತಿಯ ಪ್ರೀತಿ ಮಡದಿಗೆ, ಅಲ್ಲಿ ಸಾಕುವಂತ ಸಂದರ್ಭದಲ್ಲಿ ಮಕ್ಕಳಾದ ನಂತರ ಎಲ್ಲ ಪ್ರೀತಿ ಮಕ್ಕಳ ಕಡೆಗೆ ಹೊಳಿಬಿಡ್ತದೆ. ಈ ರೀತಿ ಇದು ಎಲ್ಲರ ಜೀವನದಲ್ಲಿ ನಡೀತಕ್ಕಂತ ಒಂದು ಕ್ರಿಯೆ. ಚೂರು ಹೆಚ್ಚು ಕಡಿಮೆ ಇರ್ತದೆ ಅಷ್ಟೇ, ಎಲ್ಲರೂ ಸಮಾನವಾಗಿರಲ್ಲ, ಒಂಚೂರು ಹೆಚ್ಚು ಕಡಿಮೆ ಇರ್ತದೆ. ಆದ್ರೆ ಒಂದನ್ನು ನಾವು ಅರ್ಥ ಮಾಡಿಕೊಳ್ಬೇಕು, ನಮಗ್ ಕಷ್ಟ ಬಂದಾಗ ಇನ್ನೊಬ್ಬರ ಕಣ್ಣಾಗ ನೀರು ಬಂತು ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು, ಆ ಸಂಬಂಧ ಏನಿದೆ ಅದು ಚಿನ್ನದಕ್ಕಿಂತಲೂ ಪರಿಶುದ್ಧ ಮತ್ತು ಬೆಲೆ ಉಳ್ಳದ್ದು ಅಂತ. ಯಾಕಂದ್ರೆ ನಮಗ್ ಕಷ್ಟ ಆದ್ರೆ ಅವ್ರಿಗೆ ನೋವಾಗ್ತಿರ್ತದೆ. ನಮಗ್ ಪ್ರತಿ ಯಾವುದೇ ಮಕ್ಕಳಿಗೆ ಕಷ್ಟ ಆದ್ರೂ ತಂದೆ ತಾಯಿಗಳಿಗೆ ನೋವಾಗ್ತದೆ. ಇದು ಲೋಕ ನೋಡಿ. ಆ ಕಣ್ಣಿಂದ ತಮ್ಮ ಮಕ್ಕಳು ಕಷ್ಟಪಡಕ್ ನೋಡುವಂತ ತಂದೆ ತಾಯಿಗಳು ತುಂಬಾ ಕಡಿಮೆ. ಅವ್ರಿಗೆ ನೋವಾಗ್ತದೆ, ಅವ್ರ ಕಣ್ಣಾಗ ನೀರು ಬರ್ತದೆ. ಈ ರೀತಿ ಆಗುವಂತ ಸಂದರ್ಭದಲ್ಲಿ ತಂದೆ ತಾಯಿಯನ್ನು ಹೊರತುಪಡಿಸಿ ಕೆಲವು ಸಂಬಂಧಗಳು ಕೂಡ ಹಂಗಿರ್ತಾವ. ನಮಗ್ ಕಷ್ಟ ಆದ್ರೆ ಇನ್ನೊಬ್ಬರಿಗೆ ಕಣ್ಣಾಗ ನೀರು ತುಂಬ್ಕೊಂತಾವ. ಅಂತ ಸಂಬಂಧಗಳು ಅಂದ್ರ ನಾವು ಅರ್ಥ ಮಾಡ್ಕೊಳ್ಬೇಕು, ಅವ್ರು ನಮ್ಮ ಮೇಲೆ ತಂದೆ ತಾಯಿ ಹೆಚ್ಚಿನ ಪ್ರೀತಿ ನಮಗೆ ನೀಡುತ್ತಾ ಇದ್ದಾರೆ. ಅವ್ರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ಬಹಳಷ್ಟು ಪ್ರೀತಿ ತುಂಬಿಕೊಂಡದ, ನಮ್ಮ ಬಗ್ಗೆ ಅಗಾಧವಾದ ಕಾಳಜಿ ಅವರಲ್ಲಿ ಅದ ಅಂತೇಳಿ ನಾವು ತಿಳ್ಕೋಬೇಕು. ಯಾಕಂದ್ರೆ ನಮಗೂ ನೋವಾದ್ರೆ ಅವ್ರ ಕಣ್ಣಾಗ ನೀರು ತುಂಬ್ಕೊಂತಾವಲ್ಲ, ಅಂತ ಸಂಬಂಧಗಳು ಬಹಳ ಪರಿಶುದ್ಧ, ಚಿನ್ನಕ್ಕಿಂತ ಪರಿಶುದ್ಧವಾದ ಸಂಬಂಧಗಳು
ಬೆಲೆ ಉಳ್ಳದ್ದು ವಜ್ರ ವೈಡೂರ್ಯ ಯಾವ ಅದಕ್ಕೆ ಸರಿ ಸಮಾನದ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಅಂಥ ಸಂಬಂಧಗಳನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಅದು ಅಂಥ ಸಂಬಂಧಗಳು ಬಹಳ ಸಿಗಲ್ಲ. ನಮಗೂ ನೋವಾದ್ರೆ ಅವ್ರ ಕಣ್ಣಿನಲ್ಲಿ ನೀರು ಬರ್ತಕ್ಕಂಥ ಸಂಬಂಧಗಳೇನಲ್ಲ ಸಿಗಲ್ಲ. ಇದು ಕೇವಲ ಕಣ್ಣೀರು ಒಂದು ಹೋಲಿಕೆ ಅಷ್ಟೇ. ನಮಗ್ ನೋವಾಯ್ತಂದ್ರೆ ಅವ್ರಿಗೆ ತ್ರಾಸ ಕಸ್ವಿಸಿ ಅಂತ ಅರ್ಥ ಮಾಡ್ಕೋಬೇಕು. ಬರೀ ಕಣ್ಣೀರು ಸೋಸ್ತ ಇಲ್ಲ, ಕೆಲವೊಬ್ರು ಕಣ್ಣಾಗ ನೀರು ಬರಲ್ಲ, ಅದ್ರ ಕಸ್ವಿಸಿ ಆಗ್ತದಂತ ನಮ್ಗೆ ಗೊತ್ತಾಗ್ತದೆ. ನಮ್ಗೆ ತ್ರಾಸ ಆಗತ್ರ ಅವ್ರು ಕಸ್ವಿಸಿ ಪಡ್ತಿರ್ತಾರ. ನಮ್ಮನ್ನ ಕಣ್ಣಾಗಿಟ್ಟು ಅವ್ರು ನೋಡ್ತಿರ್ತಾರ, ಕಾಪಾಡ್ತಿರ್ತಾರ, ಇಷ್ಟಪಡ್ತಿರ್ತಾರ. ಅಂಥವ್ರನ್ನ ನಾವು ಉಳಿಸ್ಕೊಟ್ಟು ನಾವು ಕೂಡ ಅಂಥ ಸಂಬಂಧ ಬೆಲೆ ಕೊಟ್ಟು ಅವ್ರಿಗೆ ನೋವಾದ್ರೆ ನಮ್ಮ ಕಣ್ಣಾಗ ನೀರು ಬರಂಗೆ ನಾವು ಇರಬೇಕು. ಅಂದ್ರೆ ಮಾತ್ರ ಅದು ಸರಿಯಾದ ಸಂಬಂಧ ಆಗ್ತದ. ಆ ಸಂಬಂಧ ಭಾಳ ದಿನ ಉಳಿತದ. ಅಲ್ಲಿ ಆ ಸಂಬಂಧದ ಪರಿಶುದ್ಧತೆ ಮತ್ತು ಬೆಲೆಗೆ ಒಂದು ಮೌಲ್ಯ ಬರ್ತದೆ. ಪ್ರತಿಯೊಂದು ಸಂಬಂಧಗಳು ಕೂಡ ಈ ರೀತಿ ಇರಕ್ಕೆ ಸಾಧ್ಯ ಇಲ್ಲ. ಸಾವಿರಕ್ಕೊಂದು ಸಂಬಂಧಗಳು ಹಿಂಗಿರ್ತಾವ. ಅಂಥದ್ದನ್ನು ನಾವು ಗುರುತಿಸ್ಕೋಬೇಕು, ಕಾಪಾಡಿಟ್ಕೊಳ್ಬೇಕು. ಜೀವನ ಪೂರ್ತಿ ಅದನ್ನು ನಾವು ಕೊಂಡು ಹೋಗ್ಬೇಕು. ಯಾಕಂದ್ರೆ ಅಂತ ಅಮೂಲ್ಯವಾದ ಸಂಬಂಧ ಸಿಗೋದೇ ಅಪರೂಪ. ಸಿಕ್ಕದಂದ್ರೆ ನಮ್ಮಂತ ಅದೃಷ್ಟವಂತರು ಯಾರೂ ಇಲ್ಲ ಅಂತ ಅರ್ಥ. ಅಂತ ಅದೃಷ್ಟವಂತರು ನಾವಾಗಿರೋದಕ್ಕಾಗಿ ಅದನ್ನ ಜೋಪಾನ ಮಾಡ್ಕೊಂಡು ಹೋಗೋ ಕೆಲಸ ನಮ್ಮಂತ ಆಗ್ಬೇಕು. ಯಾಕಂದ್ರೆ ಅವ್ರು ಈಗಾಗಲೇ ಅವ್ರು ನಮ್ಮ ಆ ಸಂಬಂಧವನ್ನು ಜೋಪಾನ ಮಾಡ್ತಾ ಇದ್ದಾರೆ ಅವರು. ಯಾಕಂದ್ರೆ ನಮಗೆ ನೋವಂದ್ರೆ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಅದರ ಅರ್ಥ ಅವ್ರಿಗೆ ಆ ಸಂಬಂಧದ ಬಗ್ಗೆ ತುಂಬಾ ಕಾಳಜಿ ಇದೆ, ನಮ್ಮ ಬಗ್ಗೆನೂ ತುಂಬಾ ಕಾಳಜಿ ಇರೋದ್ರಿಂದ ಅವರನ್ನ ಆ ಸಂಬಂಧವನ್ನ ಹೊಂಟಾರ. ಆ ಒಂದ ಸಂಬಂಧವನ್ನ ನಾವು ಕೂಡ ಅಷ್ಟೇ ಕಾಳಜಿಯಿಂದ ಅದನ್ನ ಮುಂದೆ ಸಾಗಿಸ್ಕೊಂಡು ಹೋಗ್ಬೋದು. ಕೆಲವೊಂದು ಕಡೆಗೆ ನೋಡ್ರಿ, ಅಣ್ಣ ತಮ್ಮನನ್ನ ಕಾಳಜಿ ಮಾಡ್ತಿರ್ತಾನ, ತಮ್ಮ ಅಣ್ಣನನ್ನ ಕಾಳಜಿ ಮಾಡ್ತಿರ್ತಾನ, ಅಕ್ಕ ತಂಗಿ, ಈ ರೀತಿ ಎಲ್ಲ ಸಂಬಂಧಗಳು ಕೂಡ ಕೆಲವೊಂದು ಗಟ್ಟಿರ್ತಾವೆ. ಕೆಲವೊಂದು ಕಡೆಗೆ ಇರ್ತಾವ ಬಿಟ್ಬಿಡ್ರಿ. ಅಣ್ಣ ತಮ್ಮರದಾಗೆ ಜಗಳ ಇರ್ತಾವ, ತಂಗಿ ತಪ್ಪಿಗೆ ಜಗಳ ಇರ್ತಾವ, ಬಿಟ್ಬಿಟ್ರಿ. ಕೆಲವೊಂದು ಏನೂ ಸಂಬಂಧ ಇಲ್ಲ, ಆದ್ರೆ ಅವ್ರಿಗೆ ಅಪಾರವಾದ ಕಾಳಜಿ ಇರ್ತದೆ. ಅಂತ ಸಂಬಂಧಗಳನ್ನು ಕೂಡ ನಾವು ಉಳಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಅವು ಮತ್ತೆ ಸಿಗಲ್ಲ. ಧನ್ಯವಾದಗಳು.